ಚಿಕ್ಕಿ, ನೀನು ಹೋಗ್ಬೇಡ, ನನಗೆ ಭಯ ಆಗುತ್ತೆ. ಯಾವುದೋ ಬೆಕ್ಕು ಬಂದು ಬೀಳ್ಸಿರ್ಬೇಕು ಪುಟ್ಟ. ನಾನು ಹೋಗಿ ನೋಡ್ಕೊಂಬರ್ತೀನಿ, ನೀನೇನು ಹೆದರ್ಕೋಬೇಡ. ಬೇಡ ಚಿಕ್ಕಿ, ನೀನು ಎಲ್ಲಿಗೂ ಹೋಗಬೇಡ. ಸರಿ, ನಾನು ಎಲ್ಲೂ ಹೋಗಲ್ಲ, ನೀ ಮಲ್ಕೋ. ಅಯ್ಯೋ ಬಟ್ಟೆ ಪುಟ್ಟ, ನೀನೇನು ಹೆದರ್ಕೋಬೇಡ, ಬಾ ಮಲ್ಕೋ. ಚಿಕ್ಕಿ ಭಯ ಆಗ್ತಿದೆ ಚಿಕ್ಕಿ. ಏನಿಲ್ಲ ಪುಟ್ಟ, ಬಟ್ಟೆ ಇದು, ಇದಕ್ಕೆಲ್ಲ ನೀನೇನು ಹೆದರ್ಕೋಬೇಕಾ? ಹೆದರ್ಕೋಬಾರ್ದು. ಚಿಕ್ಕಿ ಭಯ ಆಗ್ತಿದೆ ಚಿಕ್ಕಿ. ಏನಾಗಲ್ಲ ಪುಟ್ಟ, ನೀ ಮಲ್ಕೋ. ಚಿಕ್ಕಿ, ನನ್ಗೆ ಯಾಕೋ ಭಯ ಆಗ್ತಿದೆ, ಎಲ್ಲಾದ್ರೂ ಹೋಗೋಣವಾ? ರಾತ್ರಿ ಆಗಿದೆ ಪುಟ್ಟ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ನಾನು ನಿನ್ನ ಜೊತೆ ಇದ್ದೀನಲ್ವಾ, ಮಲ್ಕೋ. ಆಲಕ್ಕಿ ನುಡಿತಾ ಇದೆ ತಾಯಿ, ಆಲಕ್ಕಿ ನುಡಿತಾ ಇದೆ. ನನ್ನ ನಾಲ್ಗೆ ಮೇಲೆ ಜಕ್ಕಂ ತಾಯಿ ಕುಂತವಳೆ ತಾಯಿ, ಜಕ್ಕಂ ತಾಯಿ ಕುಂತವಳೆ. ಘನಘೋರ ಶಕ್ತಿಗಳು ಮನೆ ಮೇಲೆ ಒಂಚಾಗಿ ಕಾದು ಕೂತಿವೆ ತಾಯಿ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ವಿಫಲವಾಗುತ್ತೆ. ಅಯ್ಯಯ್ಯಯ್ಯೋ, ಈ ಮನೇಲಿ ನಡಿಬಾರ್ದು ನಡೆದು ಎಷ್ಟು ಜೀವಗಳು ಆಗ್ತವೆ ಅಂತೆ ತಾಯಿ, ಎಷ್ಟು ಜೀವಗಳು ಆಗ್ತವೆ ಅಂತ. ಇದನ್ನ ನಾನು ಹೇಳ್ತಿಲ್ಲ, ಆ ಜಕ್ಕಂ ತಾಯಿ ಹೇಳ್ತಾವಳೆ. ಈಗಲೇ ಎಚ್ಚರ ವಹಿಸ್ಕೊಂಡ್ರೆ ಒಳ್ಳೇದು ತಾಯಿ, ಇಲ್ಲಾಂದ್ರೆ ಮುಂದೆ ದೊಡ್ಡ ಗಂಡಾಂತರ ಕಾದಿದೆ. ಎರಡು ಜೀವ ಮಣ್ಣಲ್ಲಿ ಮಣ್ಣಾಗ್ತವಂತೆ ತಾಯಿ, ಮಣ್ಣಲ್ಲಿ ಮಣ್ಣಾಗ್ತವಂತೆ. ಕಾಪಾಡ್ತೀವಿ ಬಿಡ್ತೀವಿ, ನಿನಗೆ ಬಿಟ್ಟಿದ್ದು. ಇದು ನಾನು ಹೇಳ್ತಿಲ್ಲ, ನಮ್ಮ ಜಕ್ಕಂ ತಾಯಿ ಹೇಳ್ತಾವಳೆ. ಎರಡು ಜೀವ ಹೋಗುತ್ತೆ, ಎರಡು ಜೀವ ಖಂಡಿತವಾಗ್ಲೂ ಹೋಗುತ್ತಂತೆ ತಾಯಿ, ಖಂಡಿತವಾಗ್ಲೂ ಹೋಗುತ್ತಂತೆ. ಚಿಕ್ಕಿ, ಅವ್ರು ಹೇಳ್ತಿರೋದು ನಿಜಾನ? ಎರಡು ಜೀವ ಸತ್ತೋಗುತ್ತಾ? ನಮ್ಮ ಮನಸ್ಸು ಧೈರ್ಯವಾಗಿದ್ರೆ ನಮಗೆ ಯಾವ ಕೆಟ್ಟ ಶಕ್ತಿನೂ ಏನೂ ಮಾಡೋಕ್ಕಾಗಲ್ಲ. ದೇವರಲ್ಲಿ ಭಕ್ತಿ ಜೊತೆ ನಂಬಿಕೆ ಇಟ್ಕೋಬೇಕು, ಆಗ ಅವ್ನು ನಮ್ಮನ್ನು ಕಾಪಾಡ್ತಾನೆ. ಆ ಥರ ಎಲ್ಲ ಏನೂ ಆಗಲ್ಲ ಪುಟ್ಟ, ನೀ ಮಲ್ಕೋ. ಸ್ವಾತಿ, ಸ್ವಾತಿ ಮಾತಾಡು ಪುಟ್ಟ. ಸ್ವಾತಿ, ಸ್ವಾತಿ ಎದ್ದೇಳು. ಸ್ವಾತಿ, ಸ್ವಾತಿ, ಸ್ವಾತಿ. ಸ್ವಾತಿ, ಸ್ವಾತಿ ಎದ್ದೇಳು ಪುಟ್ಟ.
ಅಯ್ಯೋ ದೇವ್ರೆ, ನೀರು ಇಲ್ಲ, ಏನು ಮಾಡಲಿ? ಪುಟ ಎದ್ದೇಳೋ. ಅಯ್ಯೋ ದೇವ್ರೆ. ಸ್ವಾತಿ ಸ್ವಾತಿ ಸ್ವಾತಿ, ಪುಟ ಎದ್ದೇಳು. ಸ್ವಾತಿ, ಶರ್ಮಿಳಕ್ಕ, ಚಿಕ್ಕಮಾವ, ಮಾಯಕ್ಕ, ಭಾವನಕ್ಕ, ಯಾರು ಇಲ್ವಾ? ಸ್ವಾತಿ 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 ಪ್ರಜ್ಞೆ ತಪ್ಪಿದ್ದಾಳೆ. ಶರ್ಮಿಳಕ್ಕ, ಐಶು. ಅಯ್ಯೋ ದೇವ್ರೆ, ಯಾರು ಇಲ್ಲ. ಸ್ವಾತಿ ಸ್ವಾತಿ ಎದ್ದೇಳು ಪುಟ್ಟ. ಸ್ವಾತಿ ಕಣ್ಣು ಬಿಡು ಪುಟ್ಟ. ಅಯ್ಯೋ ಸ್ವಾತಿ 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 ಎದ್ದೇಳು. ಸ್ವಾತಿ 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 ಎದ್ದೇಳು. ಸ್ವಾತಿ, ಅಯ್ಯೋ ದೇವ್ರೆ, ಏನಾಯ್ತು? ಸ್ವಾತಿ ಎದ್ದೇಳು. ಸ್ವಾತಿ ಸ್ವಾತಿ ಎದ್ದೇಳು ಪುಟ್ಟ. ಕಣ್ಬಿಡು ಪುಟ್ಟ. ಸ್ವಾತಿ, ಅಯ್ಯೋ ದೇವ್ರೆ, ನನಗೇನು ಮಾಡಲಿ? ಕರ್ಕೊಂಡು ಹೋಗ್ತೀನಿ. ಏನಾಯ್ತವ ಮಗಿಗೆ? ಪ್ರಜ್ಞೆ ತಪ್ಪಿದ್ದಾಳೆ ಅಜ್ಜಿ. ಏನಾಗಿದೆ ಅಂತ ಸ್ವಲ್ಪ ನೋಡಿ ಹೇಳಿ. ಸರಿಗೆ ಇದಲ್ಲ ಮಗ. ಮಗಿಗೆ ಏನಾಯ್ತು? ಏನೂ ಆಗಿಲ್ವಲ್ಲ ಮಗ, ಸರಿಯಾಗಿ ಇದೆ. ನನ್ನ ಜೊತೆ ಚೆನ್ನಾಗೇ ಇದ್ಲಜ್ಜಿ. ಇದಕ್ಕಿದ್ದಾಗೆ ಅವಳ ಮೇಲೆ ಜಿರಳೆ ಬಿತ್ತು. ಜಿರಳೆ ಬಿದ್ದಿದ ತಕ್ಷಣ ಪ್ರಜ್ಞೆ ತಪ್ಪಿತ್ತೋದ್ಲು. ನೀರು ಹಾಕಿ ಎದ್ದೇಳಿಸಿದ್ರು ಎದ್ದೇಳಿಲ್ಲ ಅಜ್ಜಿ. ಹೇಗಾದ್ರೂ ಮಾಡೋಣ, ಸರಿ ಮಾಡ್ಕೊಡಿ. ಇಷ್ಟಕ್ಕೆ ಯಾಕವ ಭಯ ಪಡ್ತಿ? ದೇವ್ರು ಒಳ್ಳೇದು ಮಾಡ್ತಾನೆ ಕಣವ. ಸುಮ್ಗೆ ಇರು, ಹೆದರ್ಕೋಬೇಡ ಮಗ, ನಾನು ನೋಡ್ತೀನಿ. ಸ್ವಾತಿ ಸ್ವಾತಿ ಎದ್ದೇಳು ಪುಟ್ಟ. ಸ್ವಾತಿ ಮಾತಾಡು ಪುಟ್ಟ. ಸ್ವಾತಿ ಸ್ವಾತಿ. ಅಷ್ಟೊಂದು ಅವಸರ ಯಾಕೆ ಬೆಳ್ಳಿ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಂಡುಬಿಡ್ತಾಳೆ. ಚಿಕ್ಕೆ, ಸ್ವಾತಿ ಸ್ವಾತಿ ಸ್ವಾತಿ, ನಾನು ಇಲ್ಲೇ ಇದ್ದೀನಿ. ನಿನ್ ಚಿಕ್ಕಿ ಇಲ್ಲೇ ಇದ್ದೀನಿ ಪುಟ್ಟ. ನೀನು ಹೆದರ್ಕೋಬೇಡ. ಚಿಕ್ಕಿ, ನಾವೆಲ್ಲಿದ್ದೀವಿ? ನಾವೀಗ ಅಜ್ಜಿ ಮನೇಲಿದ್ದೇವೆ ಪುಟ್ಟ. ನಿಂಗೆ ಪ್ರಜ್ಞೆ ತಪ್ಪೋಗಿತ್ತಲ್ಲ, ಅಜ್ಜಿನೇ ಸರಿ ಮಾಡಿದ್ದು. ನೋಡಿದ್ಯಾ, ಇವಾಗ ನೀನು ಸರಿ ಹೋದೆ. ಥ್ಯಾಂಕ್ ಯು ಅಜ್ಜಿ. ಬಂಗಾರ ಕಣವ. ಬೆಳ್ಳಿ, ಇನ್ನು ಮಗಿನ ಹುಷಾರಾಗಿ ನೋಡ್ಕೊ. ಇಲ್ಲ ಅಜ್ಜಿ, ಮನೇಲಿ ಏನೇನೋ ನಡೀತಿದೆ. ಮುದ್ದು ಮಾಮ ಬರೋವರೆಗೂ ಸ್ವಾತಿನ ಹೇಗೆ ನೋಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಅಶೋಕ ಬಂದು ತುಂಬಾ ಹಿಂಸೆ ಕೊಡ್ತಿದ್ದಾನೆ ಅಜ್ಜಿ. ನಮ್ಮಿಬ್ರನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋದೇ ಅವನ ಉದ್ದೇಶ ಆಗೋಗಿದೆ. ಬೆಳ್ಳಿ, ದೊಡ್ಡ ಮನೆಗೆ ಬಂದು ಅವ್ರ್ಯಾರು ಅಧಿಕಾರ ಚಲಿಸಕ್ಕೆ? ಬೆಳ್ಳಿ, ಒಂದು ಕೆಲಸ ಮಾಡು. ಏನು ನೀನು ನಡೀತದೋ ಮನೇಲಿ ತಗೊಂಡು ಗೌಡ್ರಿಗೆ ತಿಳಿಸು. ಆಮ್ಯಾಕೆ ಅಶೋಕನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಗೌಡ್ರು. ಸರಿ ಅಜ್ಜಿ,
ನೀವು ಹೇಳ್ದಾಗೆ ಮಾಡ್ತೀನಿ. ಕತ್ಲೊತ್ತು ಕಣವ, ಇಲ್ಲೇ ಮನ್ಗಿದ್ದು ಬೆಳಗ್ಗೆ ಎದ್ದೋಗ್ರವ. ಬಾಸ್ವಾತಿ ಮುತ್ತು ಮಾವ ಇದ್ದಿದ್ರೆ ನಮಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ನೋಡು, ನಾವೆಲ್ಲೆಲ್ಲೋ ಬಂದಿದ್ದೀವಿ. ಆ ಮನೆ ಬಿಟ್ಟು ಈ ಮನೆಯಲ್ಲಿ ಮಲ್ಗೋಂಗಾಗಿದೆ. ನಮ್ಮನ್ನ ಎಲ್ಲರೂ ಅನಾಥರ ತರ ನೋಡ್ತಾರೆ. ಯಾರು ಮಾವನಷ್ಟು ನಮ್ಮನ್ನ ನೋಡ್ಕೊಳ್ಳೋದಕ್ಕಾಗಲ್ಲ. ನೀನು ಅಳ್ಬೇಡ ಚಿಕ್ಕಿ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಬಾವಾ ಬಾವಾ, ಲೇಟ್ ಆಯ್ತು, ಎದ್ದೋಳು ಬಾವಾ. ಬಾವಾ, ನಿನ್ನೆ ರಾತ್ರಿ ನಡೆದಿರೋ ವಿಷಯ ಕೇಳಿದ್ರೆ ನೀನ್ ಖುಷಿ ಪಡ್ತೀಯ. ಎದ್ದೋಳು. ಏನ್ ಡಾರ್ಲಿಂಗ್ ಇಂದು ಬೆಳಬೆಳಗ್ಗೆನೆ. ಮೊದಲು ಕಾಫಿ ಕುಡಿ. ನಿನ್ನೆ ರಾತ್ರಿ ನಾನು ಕೊಟ್ಟಿರೋ ಟಾರ್ಚರ್ಗೆ ಬೆಳ್ಳಿ ಸ್ವಾತಿನ್ ಕರ್ಕೊಂಡು ರಾತ್ರಿನೇ ಮನೆಯಿಂದ ಓಡೋಗಿದ್ದಾಳೆ ಬಾವಾ. ಏನ್ ಹೇಳ್ತಿದ್ಯಾ ಡಾರ್ಲಿಂಗ್? ನಿಜ ಹೇಳ್ತಾ ಇದೀಯಾ? ನಿನ್ ಮೇಲೆ ಆಣೆ ನಿಜ ಬಾವಾ. ಏಯ್, ಮನೇಲಿ ಯಾವನ ಇದನ್ನ ಬರಲ್ಲ ಎಲ್ಲರೂ. ಏಯ್, ಎಲ್ರು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ದಲೆ ಒಂದು ಉಳ್ಕಡ್ಡಿನೂ ಅಳ್ಳಾಡ್ಕೊಡ್ದು, ತಿಳಿತಾ? ಒಂದ್ ವೇಳೆ ನನ್ನ ಪರ್ಮಿಷನ್ ಇಲ್ದಲೆ ಏನಾದ್ರೂ ನಡೀತು ಅಂತ ಇಟ್ಕೊಳ್ಳಿ, ಈ ಮನೆ ಅಲ್ಲ ಈ ಊರಲ್ಲೇ ಇರ್ಕೂಡ್ದು, ಹಂಗ್ ಮಾಡಾಕ್ಬಿಡ್ತೀನಿ. ಏಯ್, ತಿಳಿತನಾ? ಮುತ್ತು ಮಗಳು ಅಂತ ಹೇಳ್ಕೊಂಡ್ ಬಂದಿದ್ದ ಸ್ವಾತಿನ ಹೋಗಾಯ್ತು, ಆ ಮುತ್ತು ವಿರುದ್ಧನೂ ಗೆದ್ದಾಯ್ತು. ಮೊದ್ಲು ಈ ಮನೆ ಒಳಗಡೆ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ, ಆದ್ರೆ ಈಗ ನೋಡಿದ್ರ ಈ ಇಡೀ ಆಸ್ತಿಗೆಲ್ಲ ನಾನೇ ಒಡೆಯ. ಇದು ಕಂಡ್ರು ಈ ಅಶೋಕನ್ ಪವರ್. ಬಾವಾ, ಬಾ ಕುತ್ಕೋ, ಬಾ ಡಾರ್ಲಿಂಗ್. ಏಯ್, ಬೀಸೋ ಗಾಳಿನ. ಏಯ್, ಕಾಲತ್ ಬರಲೇ. ಸರಿಯಾಗಿ ಬೀಸ. ಹೆಂಗಿದೆ ಡಾರ್ಲಿಂಗ್ ಸೇವೆ ನಂದು? ಏನ್ ಬೆಳ್ಳಿ, ಅಶೋಕ ಬಂದ ಹಂಗೆಲ್ಲ ನಡ್ಕೊಂಡ? ಇತ್ತೀಚೆಗೆ ಊರಲ್ಲಿ ಪುಂಡ್ರು ಪೋಖ್ರಿಗಳ ಗಲಾಟೆ ಜಾಸ್ತಿ ಆಗೈತೆ. ಗೌಡ್ರಿಗೆ ಹೇಳಿ ಹೆಂಗ್ ಶಾಸ್ತಿ ಮಾಡಿಸ್ತೀನಿ ಅಂತ ನೋಡ್ತಿರು. ನಮ್ಗಂತೂ ಈ ಊರೇ ಬಿಟ್ಟು ಹೋಗ್ಬಿಡೋಣ ಅನ್ನಿಸ್ತಿದೆ ಅಮ್ಮ. ಊರವರೆಲ್ಲ ನಿನ್ ನೋಡಿದ್ರೆ ದೇವತೆ ಅಂತ ಕೈ ಮುಗಿತಿದ್ರು. ನೀನೇ ಕಷ್ಟ ಹೇಳ್ಕೊಂಡು ಬಂದಿದೀಯಲ್ಲ, ದೇವರು ಯಾರನ್ನೂ ಬಿಡಲ್ಲ ಹೇಳು. ನೋಡ್ಬೇಡಿ, ಗೌಡ್ರು ಪಂಚಾಯತಿ ವಿಷಯವಾಗಿ ಪೇಟೆಗೆ ಹೋಗೋರೆ. ಅವ್ರು ಬಂದಿದ ತಕ್ಷಣ ವಿಷಯ ತಿಳಿಸಿ ನೀನು ತೊಂದರೆ ನಿವಾರಿಸ್ತೀನಿ. ಇವತ್ತೊಂದು ದಿವಸ ಧೈರ್ಯವಾಗಿರು.
ನಾಳೆ ಬೆಳಿಗ್ಗೆ ಅದಕ್ಕೆಲ್ಲ ಒಂದು ಗತಿ ಕಾಣಿಸೋಣ. ನೀನ್ ಧೈರ್ಯವಾಗಿರು ಬಳ್ಳಿ, ಅಶೋಕಂಗೆ ಬಹಿಷ್ಕಾರ ಹಾಕ್ಸುವ. ನಾನಿದ್ದೀನಿ, ಧೈರ್ಯವಾಗಿರು. ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕಮ್ಮ. ನಾವೇನು ಬರ್ತೀವಿ ಬಾಸ್ವಾತಿ. ಎಷ್ಟು ಲವಲವಿಕೆಯಿಂದ ಇದ್ಲು ಈ ಹುಡುಗಿ, ಹೆಂಗಾಗೋದ್ಲು ಇವಾಗ. ಬೆಳ್ಳಿ ದೂರ್ ಕೊಡ್ತೀಯ ಊರ್ ಪಂಚಾಯತಿ ಗೌಡ್ರಿಗೆ? ಹೇಳು ಬೈರಾ. ಏ ಅಶೋಕ, ಅದ್ದಬಾಗ್ತೀನಿ ಇದ್ದಬಾಗ್ತೀನಿ ಅಂತ ಇದೆ. ಇಲ್ಲಿ ಬೆಳ್ಳಿ ಗೌಡ್ರ ಮನೆಗೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ. ಓ, ಕೊಟ್ಟೆ ಬಿಟ್ಲಾ? ಏಯ್, ನೀನ್ ಅವಳಿಗೆ ಹೆದರ್ಸೋದಿರ್ಲಿ, ಅವಳೇ ನಿನ್ನ ಊರಿಂದ ಬಹಿಷ್ಕಾರ ಹಾಕಿಸ್ತಾಳೆ, ನೋಡ್ತಾ ಇರು. ಬೈರಾ, ನೀನ್ ಇನ್ನೂ ಪಿಕ್ಚರ್ ಅಲ್ಲಿ ಮೊದಲನೇ ಭಾಗ ಮಾತ್ರ ನೋಡಿದ್ಯಾ, ಎರಡನೇ ಭಾಗನು ನೋಡಪ್ಪ. ಅಕ್ಕ, ಊರ ಸುದ್ದಿ ಎಲ್ಲ ಅಂಟ್ಕೊಂಡೈತೆ. ಇವಳು ನೋಡ್ದೆ ಈಗ ನಿಮ್ಮ ಮನೆ ತಗ ಬಂದವಳೆ. ಏನ್ ಶಂಕರಣ್ಣ ಅಂತ ಸುದ್ದಿ? ಅಕ್ಕ, ದೊಡ್ಡ ಮನೆ ತಗ ಬಂದು ಬುಡ್ಬಿಡ್ಕಿಯವರು ಏನಂತ ಹೇಳ್ಬಿಟ್ಟು ಹೋಗಿದಾರಂತೆ. ಏನಂತ ವಿಷಯ? ಮುತ್ತಣ್ಣವ್ರ ಮನೇಲಿ 2 ಹಣ ಬೀಳ್ತಂತ ಹೇಳ್ಬಿಟ್ಟು ಹೋಗಿದಾರಂತೆ. ಬೆಳ್ಳಿ ಮಾತಾಡೋದು ನೋಡಿದ್ರೆ ಅವಳದೇ ಸಾವು ಅಂತ ಕಾಣಿಸ್ತದೆ. ಏನ್ ಶಂಕರಣ್ಣ ಹಿಂಗೆಲ್ಲ ಮಾತಾಡ್ತೀಯ? ನಿನಗೆ ಬುದ್ಧಿ ಬೇಡವಾ? ಆ ಹುಡುಗಿಗೆ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಲ್ಲ, ಥೋ, ನಿನ್ ಜನ್ಮಕ್ಕೂ ಅಷ್ಟು. ಇದ್ಯಾಕಾಕ ಹಿಂಗೆ ಹೋಗ್ದಿ? ಹೋಗಲ್ ಕೆಲಸ ನೋಡು. ಹೋಗಾಕ ನಿಮ್ಗೆ ಒಳಗೆ ಬಂದು ನಾವು ಬಂದ್ಮಲ್ಲ. ಕೇಳಿಸ್ಕೊಂಡ ಬೈರಾ? ಊರ್ನವರೇ ಬೆಳ್ಳಿ ಸ್ವಾತಿ ಸಾಯ್ತಾರೇನೋ ಅಂತ ಭಯ ಪಡ್ತಿರೋ ಹಾಗೆ ಮಾಡಿದ್ದೀನಿ. ಇನ್ನವ್ರು ಸತ್ರುನು ಆತ್ಮಹತ್ಯೆ ಅಂದ್ಕೊಳ್ತಾರೆ ಹೊರ್ತು ನಮ್ಮನ್ ಯಾರು ಅನುಮಾನ ಪಡೋದಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿದೆಯಲ್ಲ. ಬೆಳ್ಳಿ ಈಗಷ್ಟೇ ಇಲ್ಲಿಂದ ಹೋಗ್ತಿದ್ದಾಳೆ. ಎಲ್ಲಿ ಹೋದ್ಲು ಏನು ಅಂತ ನೋಡ್ಕೊಂಡು ನನ್ನನ್ನೇ ಎದುರಾಕೊಂತೀಯ ಬೆಳ್ಳಿ?